ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು GDS ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ GDS ಅಪ್ಲಿಕೇಶನ್ ನ ಥರ್ಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ, ಈ ವೀಕ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಏನಕ್ಕಪ್ಪ ಅಂದ್ರೆ ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ಏನನ್ನ GDS ಕಡೆಯಿಂದ ಬಂತು ಅಂದ್ರೆ PDF ರಿಸಲ್ಟ್ ಬಂದಾದ್ಮೇಲೆ PDF ಅನ್ನು ಕೂಡ ಫಸ್ಟ್ ನಾನು ಅಲ್ಲೇ ಶೇರ್ ಮಾಡೋದು. ಸೊ ನೀವು ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ಏನಕ್ಕಪ್ಪ ಅಂದ್ರೆ ಒಂದ್ಸತಿ ರಿಸಲ್ಟ್ ಬಂದಿದ ತಕ್ಷಣ ವಿಡಿಯೋ ಮಾಡೋಕ್ಕಿಂತ ಮುಂಚೆ PDF ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಹೋಗಿ ಜಾಯಿನ್ ಆಗಿ. ನೀವು ಮತ್ತೆ ವೆಬ್ಸೈಟ್ ಹೋಗಿ ಚೆಕ್ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಬಿಟ್ಟಿದ್ರೆ ಸಾಕು, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಓಕೆನಾ? ಸೊ ಮೊದಲನೇದಾಗಿ ಈ ವೀಕ್ ನಾವು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತವಾಗ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ಈ ವೀಕ್ ಅಂದ್ರೆ ನೆಕ್ಸ್ಟ್ ವೀಕು. ಸೊ ಖಂಡಿತವಾಗ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಕ್ಕಪ್ಪ ಅಂದ್ರೆ ಈ ಮಂತ್ನ ಒಂದು ಫಸ್ಟ್ ವೀಕಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಪ್ರತಿ ಸತಿನೂ ಕೂಡ ನಿಮ್ಗೆ ಇಲ್ಲಿ 20 ಅಥವಾ 21st ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಿದ್ರು. ಬಟ್ ಏನಪ್ಪಾ ಅಂದ್ರೆ ಕಳೆದ 2 ರಿಸಲ್ಟನ್ನು ಕೂಡ ಒಂದು ಲಾಸ್ಟ್ ವೀಕಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, ಸೆಕೆಂಡ್ನೇದು ಮಂತ್ನ ಒಂದು ಫಸ್ಟ್ ವೀಕಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಇದರಿಂದ ಏನಾಯ್ತು, 8th ಅಥವಾ 9th ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಇದರಿಂದ ಏನಾಯ್ತು ಅಂದ್ರೆ ಡೇಟ್ ಅನ್ನೋ ಒಂದು ಕ್ಲಾಶ್ ಆಗೋಯ್ತು. ಪ್ರತಿ ಸತಿನೂ ಕೂಡ 2021ಗೆ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಿಲೇ ಆಗಿರೋದ್ರಿಂದ ಡೇಟ್ ಅನ್ನುವಂಥದ್ದು ಸ್ವಲ್ಪ ಮುಂದಕ್ಕೆ ಹೋಯ್ತು ಅಂತಾನೆ ಹೇಳ್ಬೋದು. ಸೊ ಇದರಿಂದ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ 8ನೇ ತಾರೀಕು ಅಥವಾ 9ನೇ ತಾರೀಕು ನಾವು ಡೇಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ರಿಸಲ್ಟ್ ಇಂದು. ಸೊ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸತಿ ಟೋಟಲ್ ಮೆರಿಟ್ ಲಿಸ್ಟ್ ಅಲ್ಲಿ ಅಂತ ಹೇಳೋದಾದ್ರೆ 300ರಿಂದ 450 ಮೆಂಬರ್ನ ನಾವು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ವೇಕೆನ್ಸೀಸ್ಗಳನ್ನ ಸೆಲೆಕ್ಷನ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಟೋಟಲ್ ಮೆರಿಟ್ ಲಿಸ್ಟ್ ಎಷ್ಟು ನಾವು ನೋಡ್ಬೋದು ಅಂತ ಹೇಳೋದಾದ್ರೆ ಆಲ್ಮೋಸ್ಟ್ 5 ತನಕನೂ ಕೂಡ ಎಕ್ಸ್ಟೆಂಡ್ ಆಗಬಹುದು. 6, 7 ಈ ಸತಿ ಇರೋದಿಲ್ಲ, ಯಾಕಂದ್ರೆ ವೇಕೆನ್ಸೀಸ್ ಕಮ್ಮಿ ಇರೋದ್ರಿಂದ. ಸೊ ಕಟ್ ಆಫ್ ಅನ್ನು ಕೂಡ 80, 82 ನಲ್ಲಿ ಇರುತ್ತೆ ಈ ಸತಿ. ನೋಡೋಣ ಅಂತೆ. ಥರ್ಡ್ ಮೆರಿಟ್ ಲಿಸ್ಟ್ 80, 82 ಬಂತು ಅಂದ್ರೆ ನೆಕ್ಸ್ಟ್ ಮೆರಿಟ್ ಲಿಸ್ಟ್ 75 ತನಕನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಂಗಾಗಿ ಇವಾಗ 75 ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.